नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनीति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशधारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे 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 राम 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 हरे हरे। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। नमो विष्णुपादाय कृष्णप्रेष्ठाय स्वामिने नमस्ते गुरुसेवायां सदा नियुक्ता ಹರೇ ಕೃಷ್ಣ ಎಲ್ರಿಗೂ ದಂಡವತ್ ಪ್ರಣಾಮಗಳು. ಇವತ್ತಿನ ಶ್ಲೋಕ ಸಂಖ್ಯೆ 11, 12, ಅಧ್ಯಾಯ 6. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ ತತ್ರೈಕಾಗ್ರಂ ಮನಃ ಕೃತ್ವಾ ಯತ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಂಜ್ಯಾತ್ ಯೋಗಮಾತ್ಮವಿಶುದ್ಧಯೇ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ ತತ್ರ ಏಕಾಗ್ರಂ ಮನಃ ಕೃತ್ವಾ ಯತ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಂಜ್ಯಾತ್ ಯೋಗಮಾತ್ಮವಿಶುದ್ಧಯೇ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ ತತ್ರೈಕಾಗ್ರಂ ಮನಃ ಕೃತ್ವಾ ಯತ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಂಜ್ಯಾತ್ ಯೋಗಮಾತ್ಮವಿಶುದ್ಧಯೇ. ಈ ಶ್ಲೋಕ ಭಕ್ತರಿಗೆ ತುಂಬಾ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಇದನ್ನು ಡಿಸಿಪ್ಲಿನ್ ಕಲಿಸಿಕೊಡುವಂತಹ ಶ್ಲೋಕ. ಭೌತಿಕವಾಗಿ ಮುನ್ನಡೆಬೇಕಿದ್ರು ಕೂಡ, ಆಧ್ಯಾತ್ಮಿಕ ಮುನ್ನಡೆಬೇಕಿದ್ರು ಕೂಡ ಡಿಸಿಪ್ಲಿನ್ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಈ ಮನಸ್ಸು ಅಂತ ಹೇಳೋದು ಮಂಗ ಇದ್ದ ಹಾಗೆ. ಅದನ್ನ ಸರಿಯಾಗಿ ದಾರಿಗೆ ತರಬೇಕಿದ್ರೆ ನಾವೇ ಅದಕ್ಕೆ ಕೊಳ ಹಾಕ್ಬೇಕು, ಅದಕ್ಕೊಂದು ಪರಿಧಿ ಕೊಡ್ಬೇಕು, ಅದಕ್ಕೊಂದು ಸುತ್ತಳತೆ ಕೊಡ್ಬೇಕು. ಅದಕ್ಕಿಂತ ಮೀರಬಾರದು ನೀನು ಅಂತ ಮನಸ್ಸಿಗೆ ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಮನಸ್ಸಿನ ಪ್ರಭಾವವೇ ಅದು ಹಿಂದಿನ ಜನ್ಮದ, ಹಿಂದಿನ ಜೀವನದ ಒಂದು ಸಂಸ್ಕಾರದಿಂದ ಅದಕ್ಕೆ ಎಲ್ಲಿಗೂ ಹೋಗ್ಬೋದು. ಅದಕ್ಕೆ ಅಲ್ಲಿ ಇಲ್ಲಿ ಅಂತ ಇಲ್ಲ, ಎಲ್ಲಿಗೂ ಹೋಗ್ಬೋದು. ಆದ್ರೆ ಈ ಶಾಸ್ತ್ರ, ಗುರು, ಸಾಧು, ಶಾಸ್ತ್ರ ಅಂತ ಹೇಳುವ ಒಂದು ತ್ರಿಕೋಣದ ಒಳಗೆ ಆ ಮನಸ್ಸನ್ನ ಇಟ್ರೆ ಆ ಮನಸ್ಸು ನಿಧಾನವಾಗಿ ಪಳಗಿಸಿಕೊಂಡು ಆ ಮನಸ್ಸನ್ನ ಭಗವಂತನ ಸೇವೆಯಲ್ಲಿ ನಿಯೋಜಿಸಬಹುದು. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಮನಸ್ಸನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾ ಇದಾಗುವಾಗ ಕೆಲವೊಂದು ಸಲ ಏನಾಗ್ತದೆ, ಈ ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದ್ರೆ ಲೂಸ್ ಬಿಹೇವಿಯರ್ ಅಂತ ಹೇಳ್ತಾರೆ. ಲೂಸ್ ಬಿಹೇವಿಯರ್ ಇರಬಾರದು. ಆ ಲೂಸ್ ಬಿಹೇವಿಯರ್ ಇದ್ರೆ ಯಾವತ್ತೂ ರಿಸ್ಕ್. ಭಕ್ತನಾದವನಿಗೆ ಚೆನ್ನಾಗಿ ಡಿಸಿಪ್ಲಿನ್ ಅಂದ್ರೆ ಡಿಸೈಪಲ್ ಅಂದ್ರೆ ಶಿಷ್ಯನಿಗೆ, ಡಿಸೈಪಲಿಗೆ ನಿಜವಾಗಿ ಇರುವಂತಹ ಒಂದು ಗುಣ ಅಂತ ಹೇಳಿದ್ರೆ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಎಂಬ ಶಬ್ದದಿಂದ ಡಿಸೈಪಲ್ ಅಂತ ಹೇಳೋ ಶಬ್ದ ಕೂಡ ಬಂದಿದೆ. ಆದ ಕಾರಣ ಈ ಒಂದು ಶ್ಲೋಕವನ್ನ ನಾವು ಆ ದೃಷ್ಟಿಕೋನದಿಂದ ಅರ್ಥ ಮಾಡೋಣ. ಶುಚೌ ದೇಶೇ, ಶುಚೌ ಅಂದ್ರೆ ಶುದ್ಧವಾದ, ಸಂಪೂರ್ಣವಾದ, ನಿರ್ಮಲವಾದ. ದೇಶೇ, ದೇಶ ಅಂತ ಹೇಳಿದ್ರೆ ಸ್ಥಳ. ಪ್ರತಿಷ್ಠಾಪ್ಯ, ತನ್ನನ್ನು ತಾನು ಪ್ರತಿಷ್ಠಾಪನೆ ಮಾಡುವಂಥದ್ದು.
ಎಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದು? ಶುದ್ಧವಾದ ಸ್ಥಳದಲ್ಲಿ. ಅಂದ್ರೆ ನಮ್ಮ ದೇಹ, ಆತ್ಮ ಮತ್ತು ಎಲ್ಲಿ ಕೂತ್ಕೊಳ್ತೇವೆ ಆ ಜಾಗ ಇಷ್ಟು ಶುದ್ಧವಾಗಿರ್ಬೇಕು. ಅಂದ್ರೆ ನಾವು ಯಾವತ್ತು ಮೊನ್ನೆಯ ಕ್ಲಾಸಲ್ಲಿ ಹೇಳಿದಾಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪ್ಯೂರಿಟಿ ಇಸ್ ದ ಫೋರ್ಸ್ ಅಂತ ಹೇಳಿ. ಆ ಶುದ್ಧತೆ, ನಾವೆಷ್ಟು ಶುದ್ಧ ಆಗ್ತೇವೆ ಆ ಶುದ್ಧತೆಯಿಂದ ನಮಗೆ ಒಂದು ಮುಂದೆ ಹೋಗುವಂತಹ ಭಗವದ್ಗೀತೆ ಓದ್ಲಿಕ್ಕೆ, ಭಗವಂತನ ಸೇವೆ ಮಾಡ್ಲಿಕ್ಕೆ, ಜಪ ಮಾಡ್ಲಿಕ್ಕೆ, ಮುನ್ನಡೆಯುವಂತಹ ಒಂದು ಫೋರ್ಸ್ ಸಿಗ್ತದೆ. ಆ ಫೋರ್ಸ್ ಸಿಗುವುದು ಯಾವ್ದ್ರಿಂದ? ಶುದ್ಧತೆಯಿಂದ. ಶುದ್ಧತೆ ತುಂಬಾ ಇಂಪಾರ್ಟೆಂಟ್. ಒಂದು ಸಂಸ್ಥೆ ನಡಿಬೇಕಿದ್ರು ಶುದ್ಧತೆ ಬೇಕು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆಧ್ಯಾತ್ಮಿಕ ಮುನ್ನಡೆ ಪಡಿಲಿಕ್ಕೆ ಕೂಡ ಶುದ್ಧತೆ ಬೇಕು. ಆದ ಕಾರಣ ಶುಚೌ ದೇಶೆ ಪ್ರತಿಷ್ಠಾಪ್ಯ. ಸುಮ್ಮನೆ ಅಲ್ಲ, ನಾನು ಶುದ್ಧನಾಗಿದ್ದೇನೆ ಅಂತ ಹೇಳಿದ್ರೆ ಸಾಲದು, ಒಂದು ಸ್ಥಾಪನೆ ಮಾಡ್ಬೇಕು. ನನ್ನನ್ನು ನಾನು ಸ್ಥಾಪನೆ ಮಾಡ್ಬೇಕು, ಅದು ಡಿಸಿಪ್ಲಿನ್. ಈಗ ಸುಮ್ಮನೆ ಕೂತ್ಕೊ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಆ ಮನಸ್ಸನ್ನ ಕರಗಿಸ್ಬೇಕು. ಕರಗತ ಪಡಿಸ್ಬೇಕು. ಈಗ ಉದಾಹರಣೆಗೆ ಒಂದು ಮಗುವನ್ನು ಸುಮ್ಮನೆ ಕೂತ್ಕೊಂತ ಹೇಳಿದ್ರೆ ಆ ಮಗು ಕೂತ್ಕೊಳ್ಳುತ್ತಾ? ಇಲ್ಲ. ಮಗು ಅಲ್ಲಿ ಇಲ್ಲಿ ಓಡ್ಲಿಕ್ಕೆ 1-2 ನಿಮಿಷದಲ್ಲಿ ಮಗು ಕಣ್ಣು ತಲೆ ಎಲ್ಲ ಆ ಕಡೆ ಈ ಕಡೆ ಓಡಾಡ್ತದೆ ಚಿಕ್ಕ ಮಗುವಿಗೆ. ಆದ್ರೆ ನಾವು ಜೀವನದಲ್ಲಿ ಮುನ್ನಡಿಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಾಗ ಈ ಪ್ರತಿಷ್ಠಾಪ್ಯ ಅಂತ ಹೇಳುವ ಪದ ತುಂಬಾ ಇಂಪಾರ್ಟೆಂಟ್. ಮೊಬೈಲ್ ಅನ್ನು ದೂರ ಇಡುವಂಥದ್ದು, ಬೆಳಿಗ್ಗೆ ಬೇಗ ಎದ್ದು ಕೂತ್ಕೊಂಡು ಜಪ ಮಾಡುವಂಥದ್ದು ಒಂದು ಉದಾಹರಣೆ. ಬೇಗ ಬೆಳಿಗ್ಗೆ ಯಾರು ಹೇಳೋಕ್ಕಿಂತ ಮುಂಚೆ ಹೇಳುವಂಥದ್ದು, ಆಗ ಡಿಸ್ಟರ್ಬೆನ್ಸ್ ಕಮ್ಮಿ ಇರ್ತದೆ. ಕೂತು ಆಗ ಮೊಬೈಲ್ನ ಡಿಸ್ಟರ್ಬೆನ್ಸ್ ಇರಲ್ಲ, ಏನು ಡಿಸ್ಟರ್ಬೆನ್ಸ್ ಇರಲ್ಲ. ಕೂತ್ಕೊಂಡು ಶುದ್ಧರಾಗಿ, ಅಕಸ್ಮಾತ್ ಸ್ನಾನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇಟ್ಕೊಳ್ಳೋಣ, ಅಟ್ಲೀಸ್ಟ್ ಮುಖ, ಕೈಕಾಲು ಮುಖ ತೊಳೆದು ಕೂತ್ಕೊಂಡು ಜಪ ಮಾಡ್ಬೇಕು. ಯಾಕೆಂದ್ರೆ ಪೂಜೆಗೆ ಸ್ನಾನ ಖಂಡಿತವಾಗಿ ಮಾಡಬೇಕು. ಜಪಕ್ಕೆ ಸ್ನಾನ ಮಾಡ್ಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಹರೇ ಕೃಷ್ಣ ಮಹಾಮಂತ್ರ ಜಪಕ್ಕೆ, ಗಾಯತ್ರಿ ಮಂತ್ರಕ್ಕೆಲ್ಲ ಇದೆ. ಹರೇ ಕೃಷ್ಣ ಮಹಾಮಂತ್ರಕ್ಕೆ ಅಂತ ರೂಲ್ಸ್ ಇಲ್ಲ. ಆದ್ರೆ ಶುದ್ಧರಾದ್ರೆ ಉತ್ತಮ. ಅಕಸ್ಮಾತ್ ಅಷ್ಟು ಬೆಳಿಗ್ಗೆ ಬೇಗ ಎದ್ದವರಿಗೆ ಮಲ ವಿಸರ್ಜನೆ ಮಾಡಿ ಆಗಿರುವುದಿಲ್ಲ ಅಂತ ಹೇಳಿ ಆದ್ರೆ ಅದಕ್ಕಿಂತ ಮುಂಚೆ ಜಪಕ್ಕೆ ಕೂತ್ಕೊಳ್ಬಹುದು, ಸಮಯ ವ್ಯರ್ಥ ಮಾಡುದು. ಯಾಕಂದ್ರೆ ಹೆಚ್ಚಿನವರು ನಾವು 2 ಸ್ನಾನ ಮಾಡ್ಲಿಕ್ಕೆ ರೆಡಿ ಇರುವುದಿಲ್ಲ. ಯಾಕೆಂತಂದ್ರೆ ಮಲ ವಿಸರ್ಜನೆ ಆದ ಮೇಲೆ ಸ್ನಾನ ಮಾಡ್ಲೇಬೇಕು. ಆದ ಕಾರಣ ಮುಂಚೆ ಒಂದು ಸಲ ಮತ್ತೆ ಒಂದು ಸಲ ಮಾಡ್ಲಿಕ್ಕೆ ರೆಡಿ ಇರುವುದಿಲ್ಲ. ಆದ ಕಾರಣ ರೆಡಿ ಇಲ್ಲದ ಕಾರಣ ಜಪ ಮಾಡಬಹುದು, ಅದರಲ್ಲಿ ಏನ್ ತೊಂದರೆ ಇಲ್ಲ. ಚೆನ್ನಾಗಿ ಕೈಕಾಲು ಮುಖ ತೊಳೆದು ಮನಸ್ಸಲ್ಲಿ ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾಂ ಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿ ಅಂತ ಹೇಳಿ ಆಮೇಲೆ ಜಪವನ್ನ ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಅಂತ ಹೇಳಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಜಪ ಮಾಡುವಾಗ ಆ ಶಬ್ದವನ್ನ ಕೇಳುವಂತ ಉದ್ದೇಶ, ಜಪ ಮುಗಿಯುವುದು ಉದ್ದೇಶ. ಶಬ್ದವನ್ನ ಪ್ರತಿಯೊಂದು ಹರೇ ಕೃಷ್ಣ ಅಂತ ಹೇಳುವಾಗ ಅದನ್ನ ಚೆನ್ನಾಗಿ ಆಲಿಸುವಂಥದ್ದು ಉದ್ದೇಶ ನಮ್ಗೆ. ಅದನ್ನ ಗಿಟ್ಟಿಸ್ಕೊಳ್ಬೇಕು. ಶಬ್ದವನ್ನ ಕೇಳುವಂತಹ ಒಂದು ನುರಿತತ್ವವನ್ನ ಗಿಟ್ಟಿಸ್ಕೊಳ್ಬೇಕು. ಅದಕ್ಕೋಸ್ಕರ ಪ್ರಾಕ್ಟೀಸ್, ಅಭ್ಯಾಸೇನ ಚ ಕೌಂತೆಯ ಅಂತ ಹೇಳ್ತಾರೆ. ಅಭ್ಯಾಸ ಮಾಡ್ಬೇಕು. ಅಭ್ಯಾಸ ಇಲ್ಲದೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇದನ್ನ ಪ್ರತಿಷ್ಠಾಪ್ಯ ಅಂತ ಹೇಳ್ತಾರೆ. ಶುಚೌ ದೇಶೇ ಪ್ರತಿಷ್ಠಾಪ್ಯ. ಹೇಗೆ? ಸ್ಥಿರಂ ಆಸನಮಾತ್ಮನಃ. ಸ್ಥಿರವಾಗಿ ಒಂದು ಆಸನ ಹಿಡ್ಕೊಂಡು ಕೂತ್ಕೊಳ್ಬೇಕು. ಅಥವಾ ಸ್ಥಿರವಾಗಿ ಕೂತ್ಕೊಳ್ಳುವಾಗ ನಿದ್ದೆ ಬಂತು ಅಂತ ಹೇಳುವಾಗ ಸ್ವಲ್ಪ ನಡಿಬಹುದು. ಅಂದ್ರೆ ಸುಮ್ಮನೆ ಜಪ ಮಾಡ್ಲಿಕ್ಕೆ ಆಗದೆ ಮನಸ್ಸು ಅಲ್ಲಿ ಹೋಗಿ ಚಿಂತೆ ಮಾಡ್ತಾ ನಿದ್ದೆ ಮಾಡಿ ಏನು ಪ್ರಯೋಜನ ಇಲ್ಲ. ಆದ ಕಾರಣ ನಿಂತು ಕೂಡ ಮಾಡ್ಬೋದು ಜಪ. ಕೂತು ನಿಂತು ಮಲಗಿ ಮಾಡುವಂತಹ ಸೌಕರ್ಯ ಈ ಜಪಕ್ಕೆ ಇದೆ. ಹರೇ ಕೃಷ್ಣ ಮಹಾಮಂತ್ರಕ್ಕೆ ಯಾವುದೇ ನಿರ್ದಿಷ್ಟವಾದ ನಿಯಮಗಳೇನಿಲ್ಲ. ಕೂತ್ಕೊಂಡು ಮಾಡಬಹುದು, ನಿಂತು ಮಾಡಬಹುದು, ಮಲ್ಕೊಂಡು ಮಾಡಬಹುದು. ಹಾಗೆ ಅಂತ ಹೇಳಿ ಕೂತ್ಕೊಂಡು ಮಾಡ್ಲಿಕ್ಕೆ ಆದವ ಸುಮ್ಮನೆ ಮಲ್ಕೊಂಡು ಮಾಡಬಹುದು, ಅಥವಾ ಕೂತ್ಕೊಂಡು ಮಾಡ್ಲಿಕ್ಕೆ ಆದವ ನಿಂತ್ಕೊಂಡು ಮಾಡಬಹುದು. ಅನಿವಾರ್ಯ ಕಾರಣಕ್ಕೆ ಈಗ ಕೂತ್ಕೊಂಡು ಜಪ ಮಾಡ್ತಾ ಇರುವಾಗ ನಮಗೆ ನಿದ್ದೆ ಬಂತು ಅಂತ ಹೇಳಿದ್ರೆ ಒಮ್ಮೆ ನಿಲ್ಬಹುದು, ಇಲ್ಲಾಂದ್ರೆ ಮುಖಕ್ಕೆ ನೀರು ಹಾಕೊಂಡು ಬರ್ಬೋದು. ಈ ರೀತಿಯಲ್ಲಿ ಏನೋ ಒಂದು ಚೇಂಜಸ್ ಮಾಡಿಕೊಂಡು ಹೇಗೋ ಒಂದು ರೀತಿಯಲ್ಲಿ ಈ ದೇಹವನ್ನ ಒಂದು ಆಸನದಲ್ಲಿ ರೂಢಿ ಮಾಡ್ಕೊಂಡು, ಅದು ಯಾವುದೇ ಸಾಮಾನ್ಯವಾದ ಆಸನ ಯಾವುದೇ ಆದ್ರೂ ತೊಂದರೆ ಇಲ್ಲ, ರೂಢಿ ಮಾಡ್ಕೊಂಡು ಆಸನದಲ್ಲಿ ಕೂತ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಯಾವುದನ್ನ? ಜಪವನ್ನ, ಜಪದ ಶಬ್ದದ ಶ್ರವಣವನ್ನ, ಶಬ್ದ ಬ್ರಹ್ಮನನ್ನ ಕೇಳುವಂತ. ಅದು ಎಲ್ಲಿರ್ಬೇಕು? ನಾತ್ಯುಚ್ಚರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಎಲ್ಲೋ ಸೋಫಾದ ಮೇಲೆ ಕೂತ್ಕೊಳ್ಳೋದು ಅಲ್ಲ. ನಾವೆಲ್ಲ ಕೂತ್ಕೊಳ್ತೇವೆ ಸೋಫಾದಲ್ಲಿ,
ಆದ್ರೆ ಶಕ್ತಿ ಇಲ್ಲದವರಿಗೆ, ಆರೋಗ್ಯ ಚೆನ್ನಾಗಿಲ್ಲದವರಿಗೆ ಖಂಡಿತವಾಗಿ ಸೋಫಾದಲ್ಲಿ ಕುತ್ಕೊಳ್ಬಹುದು. ಆದ್ರೆ ಯಾರಿಗೆ ಆರೋಗ್ಯ ಶಕ್ತಿ ಎಲ್ಲ ಇದೆ, ನೆಲದಲ್ಲಿ ಒಂದು ಕುಶ ಕುಶ ಸಿಕ್ಕಿಲ್ಲ ಅಂದ್ರೆ ಚಾಪೆ ಇಲ್ಲ ಅಂತ ಹೇಳಿದ್ರೆ ಬಟ್ಟೆ ಮೇಲೆ ಕೂತ್ಕೊಂಡು ಒಂದು, ಅಥವಾ ಕೆಳಗೆ ಗುಂಡಿಯಲ್ಲಿ ಅಥವಾ ಕೆಳಗೆ ಹೋಗಿ ಮಾಡೋದು ಅಲ್ಲ. ನಾತಿ ಉಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಚೆನ್ನಾಗಿರುವಂತಹ ಬಟ್ಟೆಯನ್ನ ಪಸರಿಸಿಕೊಂಡು ಅದರಲ್ಲಿ ಕೂತ್ಕೊಂಡು ಜಪವನ್ನು ಮಾಡುವಂಥದ್ದು. ತತ್ರ ಏಕಾಗ್ರಂ ಮನಃಕೃತ್ವ, ಅಲ್ಲಿ ಕೂತ ಮೇಲೆ ಏನ್ ಮಾಡ್ಬೇಕು? ಏಕಾಗ್ರ ಮಾಡ್ಬೇಕು. ಯಾವ್ದ್ರಲ್ಲಿ? ಶಬ್ದದಲ್ಲಿ. ಮನಃಕೃತ್ವ, ಯಾವುದನ್ನ? ಚಿತ್ತವನ್ನ. ಹೇಗೆ? ಯತ್ನಪೂರ್ವಕವಾಗಿ ಯಾವುದನ್ನ? ಜಪ ಮಾಡುವಂತಹ ಕ್ರಿಯೆಯನ್ನ ಚೆನ್ನಾಗಿ ಗಮನಿಸಬೇಕು. ತತ್ರ ಏಕಾಗ್ರಂ. ಏಕಾಗ್ರಂ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಏಕಾಗ್ರಂ ಅಂತ ಹೇಳಿದ್ರೆ ಒಂದೇ ಒಂದು ಶಬ್ದವನ್ನು ಮಾತ್ರ ಆಲಿಸುವಂಥದ್ದು ಉದ್ದೇಶ. ಚಾಂಟ್ ಅಂಡ್ ಬಿ ಹ್ಯಾಪಿ ಅಂತ ಹೇಳ್ತಾರೆ. ಶಿಲ ಪ್ರಭುಪಾದರು ಹೇಳ್ತಾರೆ, ವಾಟ್ ಈಸ್ ದ ಡಿಫಿಕಲ್ಟಿ? ಇಟ್ ಈಸ್ ಜಸ್ಟ್ ಟು ಚಾಂಟ್ ಅಂಡ್ ಹಿಯರ್ ಹಿಯರ್ ಹಿಯರ್. ಹಾಗಾದ್ರೆ ಚಾಂಟಿಂಗ್ ನಾವೆಲ್ಲ ಮಾಡ್ತೇವೆ, ಹರೇ ಕೃಷ್ಣ ಅಂತ ನಾವೆಲ್ಲ ಹೇಳ್ತೇವೆ. ಆದ್ರೆ ನಮ್ಗೆಲ್ಲರಿಗೂ ಪ್ರಾಬ್ಲಮ್ ಇರೋದು ಹಿಯರಿಂಗ್ ಅಲ್ಲಿ. ನಾವು ಜಪ ಎಲ್ಲರೂ ಮಾಡೋದು ಸುಲಭ, ಆದ್ರೆ ಆ ಜಪದ ಶಬ್ದವನ್ನ ಕೇಳುವುದರಲ್ಲಿ ಪ್ರಾಬ್ಲಮ್. ನಾವು ಬೇರೆಲ್ಲ ಶಬ್ದವನ್ನ ಕೇಳಿ ರೂಢಿ ಆದವರಿಗೆ ಜಪದ ಶಬ್ದ ಅಷ್ಟು ಬೇಗ ಕಿವಿಯೊಳಗೆ ಹೋಗಿ ಹೃದಯಕ್ಕೆ ಸೇರುವುದಿಲ್ಲ. ಜಪ ಮಾಡ್ತೇವೆ, ಜಪದ ಶಬ್ದ ನಮ್ಮ ಕಿವಿಯೊಳಗಿಂದ ಹೃದಯಕ್ಕೆ ಸೇರುವುದಿಲ್ಲ. ಯಾಕೆಂತ ಹೇಳಿದ್ರೆ ಈ ಮಾರ್ಗದಲ್ಲಿ ಬೇರೆ ಬೇರೆ ಶಬ್ದಗಳು ಹೋಗಿರುವ ಕಾರಣ ಈ ಶಬ್ದ ಅಷ್ಟು ಬೇಗ ಹೋಗ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ, ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ಇಡೀ ದಿನ ಬೇರೇನೋ ಶಬ್ದಗಳು ಕೇಳಿರ್ತವೆ, ಅದೇ ಹವ್ಯಾಸ ಅದೇ ಒಳಗೆ ಹೋಗಿರ್ತದೆ. ಅದನ್ನು ಚೇಂಜ್ ಮಾಡೋದು ಅಷ್ಟು ಸುಲಭ ಅಲ್ಲ. ಈಗ ನಾವು ಯಾರ್ದೋ ಮನೆಗೆ ಹೋಗಿ ಬಂದಿದ್ದೇವೆ ಅಂತ ಇಟ್ಕೊಳ್ಳೋಣ, ಒಂದೆರಡು ದಿನ ಅದೇ ಗುಂಗಿನಲ್ಲಿ ಇರ್ತೇವೆ. ಒಂದು ವಾರ ಯಾರ್ದೋ ಮನೆಗೆ ಹೋಗಿ ಅಲ್ಲಿ ಕೂತ್ಕೊಂಡು ಬಂದಿರ್ತೇವೆ. ಅಥವಾ ಯಾವುದೋ ಒಂದು ಮೂವಿಗೆ ಹೋಗಿದ್ದೇವೆ ಅಂತ ಇಟ್ಕೊಳ್ಳೋಣ, ಯಾವುದೋ ಒಂದು ಸಿನಿಮಾಕ್ಕೆ ಹೋಗಿದ್ದೇವೆ, ಅಥವಾ ಒಂದು ಧಾರಾವಾಹಿ ನೋಡ್ತಾ ಇದ್ದೇವೆ ಅಂತ ಇಟ್ಕೊಳ್ಳೋಣ. ಅದೇ ಗುಂಗ್ ಇರ್ತದೆ, ನಮಗೆ ಗೊತ್ತೇ ಆಗುದಿಲ್ಲ. ಅದರಲ್ಲೂ ಸ್ಪೆಷಲ್ ಏನೋ ಮೂವಿಯ ಬಗ್ಗೆ ನಾವು ಆಸೆ ಇಟ್ಕೊಂಡು ಹೋಗಿದ್ದೇವೆ ಅಂತ ಹೇಳಿದ್ರೆ ಅದರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಒಂದೆರಡು ದಿನ ಅದೇ ಗುಂಗು. ಆದ ಕಾರಣ ಅಂತಹ ಗುಂಗಿನ ನಾವು ಹೊರಗೆ ಬಂದ್ರೆ ಮಾತ್ರ ಈ ಗುಂಗು ಒಳಗೆ ಹೋಗ್ಲಿಕ್ಕೆ ಸಾಧ್ಯ. ಈ ಗುಂಗೆ ನಮ್ಮನ್ನು ಹೊರಗೆ ಬರುವಂತ ಗುಂಗು, ನಮ್ಮ ಜನ್ಮ ಮೃತ್ಯು ಜರಾ ವ್ಯಾಧಿಯಿಂದ ಹೊರಗೆ ಕರ್ಕೊಂಡು ಬರುವಂತ ಗುಂಗೆ ಈ ಹರೇ ಕೃಷ್ಣ ಮಹಾಮಂತ್ರ. ಬೇರೆ ಯಾವ ಗುಂಗಿಗೂ ನಾವು ಸೇರಬಾರದು. ಆದ ಕಾರಣ ತತ್ರ ಏಕಾಗ್ರಂ ಮನಃಕೃತ್ವ ಯತ ಚಿತ್ತೇಂದ್ರಿಯ ಕ್ರಿಯ ಉಪವಿಶ್ಯ ಆಸನೇ ಯುಂಜ್ಯಾದ್. ಉಪವಿಶ್ಯ ಅಂದ್ರೆ ಕೂತ್ಕೊಂಡು, ಯಾವ್ದ್ರಲ್ಲಿ ಒಂದು ಆಸನದಲ್ಲಿ ಕೂತ್ಕೊಂಡು. ಯುಂಜ್ಯಾದ್ ಅಂತ ಹೇಳಿದ್ರೆ ಚೆನ್ನಾಗಿ ಪ್ರಯತ್ನ ಪಡಬೇಕು. ಯೋಗಂ ಆತ್ಮ ವಿಶುದ್ಧಯೇ. ಯಾಕೆ ಅಂತ ಹೇಳಿದ್ರೆ ತನ್ನನ್ನು ತಾನು ಶುದ್ಧ ಮಾಡಿಕೊಂಡು ಭಗವಂತನ ಸೇವೆ ಮಾಡ್ಲಿಕ್ಕೆ ಯೋಗ್ಯತೆಯನ್ನ ಪಡ್ಕೊಳ್ಳಿಕ್ಕೆ ಇರುವಂತಹ ಒಂದು ಈ ಸಾಧನೆ. ಶ್ರೀಲ ಪ್ರಭುಪಾದರಿಗೆ ವಿಜಯವಾಗಲಿ. ಅನುವಾದ: ಯೋಗಾಭ್ಯಾಸ ಮಾಡಲು ಏಕಾಂತವಾದ ಸ್ಥಳಕ್ಕೆ ಹೋಗಬೇಕು. ಇಲ್ಲಿ ಏಕಾಂತ ಹೇಳಿದ್ರೆ ನಾವು ನಿನ್ನೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಏಕ ಅಂತ ಹೇಳಿದ್ರೆ ಭಕ್ತರ ಜೊತೆ ಇರುವಂತದ್ದು, ತುಳಸಿ ಮಹಾರಾಣಿ ಜೊತೆ ಅಥವಾ ಗೋಮಾತೆಯ ಹತ್ತಿರ ಇಟ್ಕೊಂಡು ಅಥವಾ ಯಾವ್ದಾದ್ರು ಒಂದು ತೀರ್ಥ ಕ್ಷೇತ್ರಕ್ಕೆ ಹೋಗಿ ಮಾಡುವಂಥದ್ದು. ಆದ್ರೆ ನಾವೆಲ್ಲ ಇಲ್ಲಿ ಬೆಂಗಳೂರು ಮಂಗಳೂರು ಅಂತ ಹೇಳುವಂತಹ ಸಿಟಿಯಲ್ಲಿ ಇರುವಾಗ ನಾವು ತುಳಸಿ ಮಹಾರಾಣಿ ಹತ್ತಿರ, ಇಲ್ಲ ಅಂತ ಹೇಳಿದ್ರೆ ದೇವರ ಕೋಣೆ ಹತ್ತಿರ, ಇಲ್ಲ ಅಂತ ಹೇಳಿದ್ರೆ ವೈಷ್ಣವರ ಹತ್ತಿರ ಕೂತ್ಕೊಂಡು ಜಪ ಮಾಡಬಹುದು. ಅದೇ ಏಕಾಂತ ಅಂತ. ಏಕ ಅಂತ ಹೇಳಿದ್ರೆ ಒಬ್ಬನೇ ಅಂತ ಅರ್ಥ ಅಲ್ಲ. ಏಕ ಅಂತ ಅಂತ ಹೇಳಿದ್ರೆ ಎಂಡ್ ರಿಸಲ್ಟ್ ಒಂದು, ಅದು ಕೃಷ್ಣಕ್ಕೆ ಸಂಬಂಧಪಟ್ಟದ್ರ ಜೊತೆ ಇರಬೇಕು ನಾವು. ಆದ್ರೆ ಮಾತ್ರ ಏಕಾಂತ ಆಗ್ತದೆ. ಕೃಷ್ಣನಿಗೆ ಸಂಬಂಧಪಟ್ಟದರ ಜೊತೆ ಇಲ್ಲ ಅಂತ ಹೇಳಿದ್ರೆ ನಾವು ಏಕಾಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅಂತಹ ಏಕಾಂತ ಸ್ಥಳಕ್ಕೆ ಹೋಗಬೇಕು. ನೆಲದ ಮೇಲೆ ದರ್ಭೆಯನ್ನು ಇಟ್ಟು ಅದನ್ನು ಜಿಂಕೆಯ ಚರ್ಮ ಮತ್ತು ಮೃದುವಾದ ಬಟ್ಟೆಯಿಂದ ಮುಚ್ಚಬೇಕು. ಈಗ ಜಿಂಕೆಯ ಚರ್ಮ ಸಾಧ್ಯ ಇಲ್ಲ, ಅದರ ಕಾರಣ ದರ್ಭೆಯ ಮೇಲೆ ಮೃದುವಾದ ಬಟ್ಟೆಯನ್ನು ಮುಚ್ಚಬೇಕು. ಸಾಧ್ಯ ಇಲ್ಲ ಅಂದ್ರೆ ಮೃದುವಾದ ಬಟ್ಟೆ ಆದ್ರೂ ಪರವಾಗಿಲ್ಲ. ಪೀಠವು ಬಹಳ ಎತ್ತರವಾಗಿಯೂ ಇರಬಾರದು, ಬಹಳ ತಗ್ಗಾಗಿಯೂ ಇರಬಾರದು, ಮತ್ತು ಅದು ಪವಿತ್ರವಾದ ಸ್ಥಳದಲ್ಲಿ ಇರಬೇಕು. ಯೋಗಿಯು ಅದರ ಮೇಲೆ ದೃಢವಾಗಿ ಕುಳಿತು ತನ್ನ ಮನಸ್ಸನ್ನು, ಇಂದ್ರಿಯಗಳನ್ನು ಮತ್ತು ಕಾರ್ಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಿ ಹೃದಯವನ್ನು ಶುದ್ಧೀಕರಿಸಲು ಯೋಗಾಭ್ಯಾಸ ಮಾಡಬೇಕು. ಇದು ಮುಖ್ಯವಾಗಿ ಈ ವಿಚಾರಗಳೆಲ್ಲ ಅಷ್ಟಾಂಗ ಯೋಗ ಅಭ್ಯಾಸ ಮಾಡುವವರಿಗೆ ತಕ್ಕುದಾದ್ದು. ಆದರೆ ಈಗ ನಾವು ನೋಡಿದ್ರೆ ಅಷ್ಟಾಂಗ ಯೋಗ ಅಭ್ಯಾಸದಲ್ಲಿ ಇದು ಯಾವುದು ನಡೀತಾ ಇಲ್ಲ. ಅಷ್ಟಾಂಗ ಯೋಗದ ಉದ್ದೇಶ ಏನು ಅಂತ ಹೇಳಿದ್ರೆ ಬೇರೇನೋ ಉದ್ದೇಶ ಆಗಿರ್ತದೆ. ದೇಹದ ಸಂರಕ್ಷಣೆ, ದೇಹದಾಢ್ಯತೆಯನ್ನು ಬೆಳೆಸುವಂಥದ್ದು. ಈ ರೀತಿ ಆಸನಾದಿಗಳನ್ನ ಮಾಡ್ತಾರೆ. ಅದು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಯಾವುದೋ ಒಂದು ರೀತಿಯಲ್ಲಿ ಯೋಗ ಅಭ್ಯಾಸ ಮಾಡ್ತಿದ್ದಾರೆ ಅವರು. ಆದರೂ ಕೂಡ ಉತ್ತಮ ರೀತಿ ಅಂತ ಹೇಳಿದ್ರೆ ಯೋಗಾಭ್ಯಾಸವನ್ನ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಮಾಡುವಂಥದ್ದು. ಯಾವ ಯೋಗಾಭ್ಯಾಸವನ್ನ
ಅಷ್ಟಾಂಗ ಯೋಗ ಅಭ್ಯಾಸವನ್ನ. ಅದು ಒಂದು ಭಕ್ತಿಗೆ ಒಂದು ಮೆಟ್ಟಿಲಷ್ಟೇ. ಆದ್ರೆ ನಮಗೆಲ್ಲರ ಸೌಭಾಗ್ಯ ಅಂತ ಹೇಳಿದ್ರೆ ನೇರವಾಗಿ ಭಕ್ತಿ ಸಿಕ್ಕಿದೆ. ನಮಗೆ ಇದು ಯಾವುದೇ ನಿಯಮ ಇಲ್ಲ, ನಾವು ಎಲ್ಲಿ ಕೂತು ಕೂಡ ಜಪ ಮಾಡಬಹುದು. ನಮಗೆ ಅಲ್ಲಿ ಇಲ್ಲಿ ಅಂತ ಇಲ್ಲ, ನಿರಂತರ ಜಪ ಮಾಡಬೇಕು ನಾವು. ಆದ ಕಾರಣ ಹೀಗೆ ಶುದ್ಧರಾಗಿ ಅಲ್ಲೇ ಕೂತು ಜಪ ಮಾಡಬೇಕು ಅಂತ ಕಾದ್ರೆ ನಾವು ಯಾವತ್ತೂ ಶುದ್ಧರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತು, 5 ನಿಮಿಷ ಸ್ನಾನ ಮಾಡಿ ಆದ್ಮೇಲೆ ಈ ಬೆಂಗಳೂರಲ್ಲಿ ನಾವೆಷ್ಟು ವಾಸನೆ ಹೊಡಿತೇವೆ ನಮ್ಮ ದೇಹ ಅಂತ ಹೇಳಿ. ಪುನಃ ಪುನಃ ನಾವು ಬಾತ್ರೂಮ್ ಅಲ್ಲೇ ಇರ್ಬೇಕಾಗತ್ತೆ ನಾವು ಶುದ್ಧರಾಗಬೇಕು ಅಂತ ಹೇಳಿದ್ರೆ. ಅದೇ ರೀತಿಯಲ್ಲಿ ನಾವು ತಿನ್ನುವ ಆಹಾರ ಹೇಗಿದೆ ಅಂತ ನಮಗೆಲ್ಲ ಗೊತ್ತು. ನಾವು ತಿಂದ ಆಹಾರ ಎಷ್ಟು ಕೆಟ್ಟದಾಗಿ ನಮಗೆ ದೇಹಕ್ಕೆ ದುರ್ಗಂಧ ಕೊಡ್ತಾ ಇದೆ ಅಂತ ನಮಗೆಲ್ಲರೂ ಗೊತ್ತು. ಆದ ಕಾರಣ ನಮಗೆ ಶುದ್ಧರಾಗುವ ಪ್ರಯತ್ನ ನಮಗೆ ಕಷ್ಟ. ಈ ರೀತಿಯಲ್ಲಿ ಶುದ್ಧರಾಗುವ ಪ್ರಯತ್ನ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಈ ಕೊಳಕು ಅಂತ ಹೇಳಿದ್ರೆ ಪರಿಸರದಲ್ಲಿ ಸೇರಿಕೊಂಡಿದೆ. ಕೊಳಕು ಅಂತ ಹೇಳುವಂಥದ್ದು ಪರಿಸರದಲ್ಲಿ ಸೇರಿರುವ ಕಾರಣ ನಮಗೆ ಅಷ್ಟು ಬೇಗ ಶುದ್ಧರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಶುದ್ಧರಾಗ್ಲಿಕ್ಕೆ ಕಾತು ನಾವು ಜಪ ಮಾಡ್ಲಿಕ್ಕೆ ಕಾದ್ರೆ ಅದರಲ್ಲಿ ನಮಗೆ ಸಾರ್ಥಕತೆ ಸಿಗುವುದಿಲ್ಲ. ಆದ ಕಾರಣ ನಾವು ಕೂಡ್ಲೆ ಶುದ್ಧರಾಗುವುದಕ್ಕೆ ಪ್ರಯತ್ನ ಪಡೋಕ್ಕಿಂತ ಮುಂಚೆಯೇ ಜಪವನ್ನ ಶುರು ಮಾಡಬೇಕು. ಆ ಜಪದಿಂದ ಎಲ್ಲವೂ ಸಲೀಸಾಗಿ ಶುದ್ಧತೆಗೆ ಅದೇ ಹೆಲ್ಪ್ ಮಾಡ್ತದೆ, ಅದೇ ಪ್ರಯೋಜನ ಕೊಡ್ತದೆ ನಮಗೆ. ಭಾವಾರ್ಥ: ಪವಿತ್ರ ಸ್ಥಳ ಎಂದರೆ ಯಾತ್ರಾ ಸ್ಥಳಗಳು. ಭಾರತದಲ್ಲಿ ಯೋಗಿಗಳು, ಆಧ್ಯಾತ್ಮಿಕವಾದಿಗಳು ಅಥವಾ ಭಕ್ತರು ಎಲ್ಲರೂ ಮನೆಯನ್ನು ಬಿಟ್ಟು ಪ್ರಯಾಗ, ಮಥುರಾ, ವೃಂದಾವನ, ಹೃಷಿಕೇಶ ಮತ್ತು ಹರಿದ್ವಾರಗಳಂತಹ ಪುಣ್ಯ ಕ್ಷೇತ್ರಗಳಲ್ಲಿ ವಾಸ ಮಾಡುತ್ತಾರೆ. ಮುಖ್ಯವಾಗಿ ನಾವು ಹೆಚ್ಚಿನವರು ಗೃಹಸ್ಥರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಆಮೇಲೆ ತೀರ್ಥಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಾಸಿಸಿ ಅಲ್ಲಿ ಜಪಾದಿ ನಿಯಮಗಳನ್ನ ಅಭ್ಯಾಸ ಮಾಡಿ ಪ್ರಾಣತ್ಯಾಗವನ್ನು ಅಲ್ಲೇ ಮಾಡ್ತಾರೆ. ಆದ್ರೆ ನಮಗೆ ಈ ಪರಿಸ್ಥಿತಿಯಲ್ಲಿ ಅದೆಲ್ಲ ಸಾಧ್ಯ ಅಂತ ಅನ್ನಿಸ್ತಾ ಇಲ್ಲ. ಆದ ಕಾರಣ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಗೆ ಈಗ್ಲೇ ಈ ಜಾಗೆಯ ಪುಣ್ಯಕ್ರಿಯೆ, ಪುಣ್ಯ ಸ್ಥಳ, ಪುಣ್ಯ ಕ್ಷೇತ್ರ. ಆದ ಕಾರಣ ನಾವು ಈಗಲೇ ಜಪ ಮಾಡಬೇಕು. ಆದ ಕಾರಣ ನಮ್ಮ ಪ್ರತಿಯೊಬ್ಬರ ಜಾಗೆ ಮನೆ ಕೂಡ ವೃಂದಾವನ ಆಗ್ಬೇಕು. ಆ ವೃಂದಾವನ ಆಗ್ಬೇಕು ಅಂತ ಹೇಳಿದ್ರೆ ಆ ಭಾವನೆ ವೃಂದಾವನ ಆಗ್ಬೇಕು. ಸಾಧು ಸಂಘ, ನಾಮ ಕೀರ್ತವನ, ಭಾಗವತ ಶ್ರವಣ, ಮಥುರಾವಾಸ, ಶ್ರೀಮೂರ್ತಿಯರ ಶ್ರದ್ಧೆಯ ಸೇವನ ಅಂತ ಹೇಳಿ 5 ರೀತಿಯ ಅಂಗಗಳನ್ನ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಇದು ಮಾಡಿದ್ರೆ ಭಗವಂತನ ಪ್ರಾಪ್ತಿ ಶೀಘ್ರದಲ್ಲಿ ಆಗುತ್ತೆ. ಸಾಧು ಸಂಘ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಂದು ದಿನ ಸಾಧು ಸಂಘ ಮಾಡ್ಬೇಕು. ಅದಕ್ಕೋಸ್ಕರ ನಾವೆಲ್ಲ ಆತರಿಸ್ಬೇಕು. ಈಗ ಉದಾಹರಣೆಗೆ ನಾವೆಲ್ಲ ಕ್ಲಾಸ್ ತೆಗಿಲಿಕ್ಕೆ ಅಥವಾ ಕ್ಲಾಸ್ ಅನ್ನು ಕೇಳಲಿಕ್ಕೆ ಪ್ರಯತ್ನ ಪಡೋದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಸಾಧು ಸಂಘ ಆಗತ್ತೆ. ಸಾಧು ಸಂಘ ಅದು ಮಾತ್ರ ಅಲ್ಲ, ಭಾಗವತ ಶ್ರವಣ ಅಂದ್ರೆ ಭಗವಂತನ ಬಗ್ಗೆ ಭಗವದ್ಗೀತೆ, ಭಾಗವತ, ಚೈತನ್ಯ ಚರಿತಾಮೃತ ಈ ರೀತಿಯ ಮುಂತಾದ ಪುಸ್ತಕಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಅದರ ಶ್ರವಣ ಮಾಡುವಂತಹ ಸೌಭಾಗ್ಯ ನಮಗೆ ಸಿಗ್ತದೆ. ಯಾವುದರಲ್ಲಿ? ಸಾಧು ಸಂಘದಲ್ಲಿ. ಸಾಧು ಸಂಘ ನಾಮ ಸಂಕೀರ್ತನ ಆಗತ್ತೆ. ಆಮೇಲೆ ಈಗ ನಾವೆಲ್ಲ ಮಾಡ್ತಾ ಇರೋದು ನಾಮ ಸಂಕೀರ್ತನ. ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನ ನಡೀತದೆ. ಭಗವಂತನ ನಾಮದ, ಭಗವದ್ಗೀತೆಯಲ್ಲಿ ಇರುವಂತಹ ಭಗವಂತನ ನಾಮದ ಸಂಕೀರ್ತನೆ ಆಗತ್ತೆ. ಸಾಧು ಸಂಘ, ನಾಮ ಕೀರ್ತನ, ಭಾಗವತ ಶ್ರವಣ, ಮಥುರಾವಾಸ ಅಂತ ಈಗಾಗಲೇ ಬಂದ ಕಾರಣ ಮಥುರೆ ಅಥವಾ ಪ್ರಯಾಗ ಅಥವಾ ವೃಂದಾವನ ಈ ರೀತಿ ಜಗನ್ನಾಥಪುರಿ, ಮಥುರಾ ಈ ರೀತಿಯ ಜಾಗದಲ್ಲಿ ಹೋಗಿ ನೆಲೆಸಲಿಕ್ಕೆ ನಮಗೆ ಸಾಧ್ಯ ಇಲ್ಲದ ಕಾರಣ ನಮ್ಮ ಮನೆಯೇ. ಯಾಕಂದ್ರೆ ಯಾವಾಗ ನಾವು ಹರಿಯ ನಾಮಸ್ಮರಣೆ ಮಾಡ್ತೇವೆ, ಯಾವಾಗ ಗೋಮಾತೆಯನ್ನ ಪೂಜಿಸ್ತೇವೆ, ಆ ಜಾಗೆ ವೃಂದಾವನ ಆಗತ್ತೆ. ಅಂತಹ ವೃಂದಾವನದಲ್ಲಿ ನಾವು ವಾಸಿಸ್ಬೇಕು. ಅದೇ ಮಥುರಾವಾಸ. ಶ್ರದ್ಧೆಯ ಶ್ರೀಮೂರ್ತಿರ ಸೇವನ ಅಂತ ಹೇಳ್ತಾರೆ. ಶ್ರದ್ಧೆಯಿಂದ ಭಗವಂತನ ಮೂರ್ತಿ ಆರಾಧನೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು. ಅದು ಶಾಸ್ತ್ರ ಸಮ್ಮತವಾದ ರೀತಿಯಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಮಾಡುವುದಲ್ಲ. ಅದಕ್ಕೆ ಯಾವುದೋ ಒಂದು ಪದ್ಧತಿಯನ್ನ, ಯಾವುದೋ ಒಂದು ನಿಯಮವನ್ನ, ಆ ನಿಯಮ ಎಲ್ಲಿಂದ ಬರಬೇಕು ಅಂತ ಹೇಳಿದ್ರೆ ಆ ಪರಂಪರೆಯಿಂದ ಬರಬೇಕು. ಆದ ಕಾರಣ ಪರಂಪರೆಯುಕ್ತವಾದಂತಹ ಒಂದು ಚೆನ್ನಾಗಿರುವ ನಿಯಮವನ್ನು ನಾವು ಅರ್ಥ ಮಾಡಿಕೊಂಡು ಆ ಪರಂಪರೆಗೆ ಸೇರಿ ದೀಕ್ಷೆ ಪಡ್ಕೊಂಡು ಇಂತಹ ಪೂಜಾ ಕೈಂಕರ್ಯವನ್ನು ಮಾಡಬೇಕು. ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಭಕ್ತಿ ದೃಢವಾಗಿ ಭಗವಂತನ ಸೇವಾ ಕಾರ್ಯದಲ್ಲಿ ಮುನ್ನಡೆ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿ ಯೋಗಿಗಳು ಅಥವಾ ಭಕ್ತರು ಹಿಂದಿನ ಕಾಲದಲ್ಲಿ ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡುತ್ತಾರೆ. ಯಮುನಾ ಮತ್ತು ಗಂಗಾಗಳಂತಹ ಪವಿತ್ರ ನದಿಗಳು ಹರಿಯುವೆಡೆ ಏಕಾಂತದಲ್ಲಿ ಯೋಗಾಭ್ಯಾಸ ಮಾಡುತ್ತಾರೆ. ಆದರೆ ಬಹುಬಾರಿ ಅದರಲ್ಲಿಯೂ ಪಾಶ್ಚಾತ್ಯರಿಗೆ ಇದು ಸಾಧ್ಯವಾಗುವುದಿಲ್ಲ. ದೊಡ್ಡ ನಗರಗಳಲ್ಲಿ ಯೋಗ ಸಂಸ್ಥೆಗಳೆಂದು ಕರೆದುಕೊಳ್ಳುವ ಸಂಸ್ಥೆಗಳು ಪ್ರಾಪಂಚಿಕ ಲಾಭ ಪಡೆಯುವುದರಲ್ಲಿ ಯಶಸ್ವಿಯಾಗಬಹುದು. ಯಾಕಂತ ಹೇಳಿದ್ರೆ ಹೀಗೆ ನಡೆಯುವಂಥದ್ದೇ ಅದೇ ಅಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನ ತಗೊಳ್ತೇವೆ, 110 ನಾನು ಎಷ್ಟು ಯೋಗ ಸೆಂಟರ್ ನಡೆಸ್ತೇನೆ ಅಂತ ಹೇಳುದೇ ಇಂಪಾರ್ಟೆಂಟ್. ಒಬ್ಬ ಯೋಗ ಪಟುವಿಗೆ ಎಷ್ಟು ಯೋಗ ಸೆಂಟರ್ ನಡೆಸ್ತೇನೆ, ಅಲ್ಲಿ ಒಂದು ಇಲ್ಲೊಂದು ಎಲ್ಲ ನಡೆಸಿ ಅದರಿಂದ ಹೇಗೆ
ನಾವು ಚೆನ್ನಾಗಿ ದುಡ್ಡು ಮಾಡಬಹುದು, ಅದರಿಂದ ಒಳ್ಳೇದು ನಡೀತಾ ಇದೆ. ಆ ಒಳ್ಳೇದು ಯಾವುದು ಅಂತ ಹೇಳಿದ್ರೆ ಜನರಿಗೆ ಆರೋಗ್ಯ ಕೊಡ್ತಾ ಇದ್ದಾರೆ ವಿನಃ ಭಗವಂತನ ಭಕ್ತಿಯ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಭಕ್ತಿ ಕೊಡುವುದೇ ಮುಖ್ಯ ಅಂಗ. ಆದ ಕಾರಣ ಆ ಭಗವಂತನ ಭಕ್ತಿಯನ್ನ ಕೊಡ್ಲಿಕ್ಕೆ ನಾವು ಕಾರಣ ಆದ್ರೆ ಆಗ ಭಗವಂತ ನಮ್ಮನ್ನ ನೋಡ್ತಾನೆ. ಇದು ತುಂಬಾ ಇಂಪಾರ್ಟೆಂಟ್. ಇದೇ ಉಪಕಾರ. ಇದೇ ಪರರಿಗೆ ಉಪಕಾರ ಮಾಡೋದಂದ್ರೆ ಇದೆಯಾ, ಬೇರೆ ಯಾವುದು ಪರ ಉಪಕಾರ. ನಾವೇನೋ ಹಸಿವೆ ಆಗಿದೆ ಅಂತ ಹೇಳಿ ಊಟ ಕೊಡೋದು, ಅದೆಲ್ಲ ಒಂದು ಲಿಮಿಟ್ ಇದೆ ಅದಕ್ಕೆ. ಅಂದ್ರೆ ಅದಕ್ಕೊಂದು ಲಿಮಿಟ್ ಅಂತ ಹೇಳಿದ್ರೆ ಅದರ ಒಂದು ರಿಸಲ್ಟ್ ಟೆಂಪರರಿ. ಊಟ ಒಂದು ದಿವಸದ ಊಟ ಕೊಟ್ರೆ ಏನು, ಆಮೇಲೆ ಅದು ಹೋಗತ್ತೆ, ಟೆಂಪರರಿ. ಆದ್ರೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದನ್ನು ಹೇಳ್ಕೊಡೋದು, ಭಗವದ್ಗೀತೆ ಬಗ್ಗೆ ಜ್ಞಾನ ಕೊಡೋದು, ಸೇವೆ ಮಾಡೋದ್ರ ಹೇಗೆ ಅಂತ ಹೇಳ್ಕೊಡೋದು, ಅಥವಾ ಈ ರೀತಿಯಾದ ಭಕ್ತಿಯ ಚಟುವಟಿಕೆಗಳನ್ನ ಯಾರಿಗಾದ್ರೂ ಹೇಳ್ಕೊಟ್ರೆ ಅದರಿಂದ ಏನಾಗ್ತದೆ, ಅವನು ಪರ್ಮನೆಂಟ್ ಆಗಿ ಇಲ್ಲಿಗೆ ಬಂದು ಪುನಃ ಊಟಕ್ಕಾಗಿ ಕಾಯುವ ಅಗತ್ಯವೇ ಇರುವುದಿಲ್ಲ. ಅವನು ಇಲ್ಲಿಂದ ಹೊರಗೆ ಬಂದು ಭಗವಂತನ ಸೇವೆಯಲ್ಲಿ ತೊಡಗುವಾಗ ಭಗವಂತನ ಧಾಮಕ್ಕೆ ಹೋಗುವಂತಹ ಅರ್ಹತೆ ಪಡಿತಾನೆ. ದೊಡ್ಡ ನಗರಗಳಲ್ಲಿ ಯೋಗ ಸಂಸ್ಥೆಗಳೆಂದು ಕರೆದುಕೊಳ್ಳುವ ಸಂಸ್ಥೆಗಳು ಪ್ರಾಪಂಚಿಕ ಲಾಭ ಪಡೆಯುವುದರಲ್ಲಿ ಯಶಸ್ವಿಯಾಗಬಹುದು. ಆದರೆ ವಾಸ್ತವವಾಗಿ ಯೋಗಾಭ್ಯಾಸ ಮಾಡಲು ಅವು ಸಮರ್ಪಕವಲ್ಲ. ಯಾಕೆಂದ್ರೆ ನಾತ್ಯುಚ್ಛ್ರಿತಂ ನಾತಿ ನೀಚಂ, ಮೇಲೆ ಇರಬಾರ್ದು ಕೆಳಗೆ ಇರಬಾರ್ದು, ಅದು ಯೋಗ್ಯವೇ ಇಲ್ಲ. ಮನೋನಿಗ್ರಹವಿಲ್ಲದವರು, ಮನೋಕ್ಷೋಭೆಯುಳ್ಳವರು ಧ್ಯಾನವನ್ನು ಮಾಡಲಾರರು. ನಾವೆಲ್ಲ ಈಗ ಎಲ್ಲರೂ ಹೆಚ್ಚಿನವರೆಲ್ಲ ಇರುವುದೇ 5ನೇ ಫ್ಲೋರು, 6ನೇ ಫ್ಲೋರು, 100ನೇ ಫ್ಲೋರು, 4ನೇ ಫ್ಲೋರು, ಎಲ್ಲ ಫ್ಲೋರ್ ಕಟ್ಟಿಕೊಂಡು ಅಲ್ಲಿ ನಾವು ಏನೆಲ್ಲ ಮಾಡ್ತಾ ಇದ್ದೇವೆ, ಜಪ ತಪ ಯೋಗ ಎಲ್ಲ ಮಾಡ್ತಿದ್ದೇವೆ. ಆದ ಕಾರಣ ನಾವು ಕಲಿಯುಗದ ವ್ಯಕ್ತಿಗಳು, ನಾವು ಈ ಶ್ಲೋಕವನ್ನ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಶ್ಲೋಕವನ್ನ ಅರ್ಥ ಮಾಡಿಕೊಂಡು ಇದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ತುಂಬಾ ಕಷ್ಟ. ಆದ ಕಾರಣ ನಾವು ಇದನ್ನೆಲ್ಲ ಮನಸ್ಸಲ್ಲಿ ಹೆಚ್ಚು ಅಳವಡಿಸಿಕೊಳ್ಳದೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಗಾದ್ರೂ ಆ ಶಬ್ದವನ್ನ ಚೆನ್ನಾಗಿ ಧ್ಯಾನ ಮಾಡಬೇಕು. ಯಾಕೆ ಆ ಶಬ್ದವನ್ನ ಚೆನ್ನಾಗಿ ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಇದನ್ನ ಅರ್ಥ ಮಾಡೋಣ ನಾವೆಲ್ಲ. ಅನಾವೃತ್ತಿ ಶಬ್ದಾತ್ ಅಂತ ಹೇಳ್ತಾರೆ. ಅನಾವೃತ್ತಿ ಶಬ್ದಾತ್. ಶಬ್ದ ಅಂತ ಹೇಳಿದ್ರೆ ಭಗವಂತನ ಶಬ್ದ. ಯಾಕಂದ್ರೆ 2 ರೀತಿಯ ಶಬ್ದ ಇದೆ. ಒಂದು ಶಬ್ದ ಭಗವಂತನ ಧಾಮದಿಂದ ಬಂತಹ ಪರಮ ಸೌಭಾಗ್ಯ ಕೊಡುವಂತಹ ಶಬ್ದ, ಅದು ಭಗವಂತನ ನಾಮ. ಪರಮ ಸೌಭಾಗ್ಯ ಕೊಡುವಂತಹ ಭಗವಂತನ ನಾಮವೇ ನಿಜವಾದ ನಮ್ಮನ್ನ ಮುಕ್ತಿ ಕೊಡುವಂತಹ ಶಬ್ದ. ಅದಕ್ಕೋಸ್ಕರ ಅನಾವೃತ್ತಿ ಶಬ್ದಾತ್ ಅಂತ ಹೇಳಿದ್ರೆ ನಮ್ಮನ್ನು ಇಲ್ಲಿ ಸಿಕ್ಕಾಕಿಕೊಳ್ಳುವಂತಹ ವೃತ್ತಿ ನಮ್ಮ ಹತ್ರ ಇದೆಯಲ್ಲ, ಆ ಥಾಟ್ ಪ್ರೊಸೆಸ್ ಇದೆಯಲ್ಲ. ಯಾಕೆಂದ್ರೆ ನಾನು ನನ್ನದು ಅಂತ ಹೇಳುವ ಥಾಟ್ ಪ್ರೊಸೆಸ್ ಇಂದ ಮುಕ್ತಿ ಕೊಡೋದು ಯಾವುದು ಅಂತ ಹೇಳಿದ್ರೆ ಇನ್ನೊಂದು ಶಬ್ದ, ಅದೇ ಭಗವಂತನ ನಾಮಸ್ಮರಣೆ. ಗೋಲೋಕೇರ ಪ್ರಾಣಾಧನ ಹರಿನಾಮ ಸಂಕೀರ್ತನ ರತೀನಾ ಜನ್ಮೀನು ಕೇನೂಪಾ. ನನಗೆ ನರೋತ್ತಮ ದಾಸ್ ಠಾಕೂರ್ ಹೇಳ್ತಾರೆ, ನನಗೆ ಈ ಹರೇ ಕೃಷ್ಣ ಮಹಾಮಂತ್ರದ ರುಚಿಯೇ ಸಿಗ್ತಾ ಇಲ್ಲ. ಅದು ಗೋಲೋಕದ ಪ್ರೇಮಧನ, ಆದ್ರೆ ನನಗೆ ಅದರಲ್ಲಿ ರುಚಿ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂತ ಆಚಾರ್ಯರು ಹೇಳ್ತಾ ಇರುವಂತದ್ದು ನಮಗೆ ಸಿಗ್ತಾ ಇಲ್ಲ, ಅವರಿಗೆ ಸಿಗ್ತಾ ಇದೆ, ನಮಗೆ ಸಿಗ್ತಾ ಇಲ್ಲ ರುಚಿ ಅಂತ ಹೇಳಿ. ಆದ ಕಾರಣ ಅದು ಗೋಲೋಕದಿಂದ ಬಂದಂತಹ ಪ್ರೇಮ ಧನ, ಸುಮ್ಮನೆ ಏನೋ ಅಲ್ಲ. ಅದು ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳುವಂಥದ್ದು ಪ್ರೇಮ ಧನ. ಆ ಪ್ರೇಮ ಧನದ ಶಬ್ದದ ರುಚಿಯನ್ನು ನಮಗೆ ಸಿಕ್ಕಿದ್ರೆ ಸಾಕು, ಅದೇ ನಮಗೆ ಪರಮ ಕಲ್ಯಾಣ. ನಾವು ಪುನಃ ಇಲ್ಲಿಗೆ ಬರಬೇಕು ಈ ಶಬ್ದವನ್ನ. ಅದಕ್ಕೋಸ್ಕರ ನಮಗೆ ನಾಮ ರುಚಿ ಸಿಗಬೇಕು, ಹೆಸರಿನಲ್ಲಿ, ಕೃಷ್ಣನ ಹೆಸರಿನಲ್ಲಿ ರುಚಿ ಸಿಗ್ಬೇಕು. ಕೃಷ್ಣ ಅಂತ ಹೇಳುವಾಗ ನಮ್ಮ ದೇಹ ಮನಸ್ಸು ಎಲ್ಲ ಪುಳಕಿತಗೊಳ್ಬೇಕು. ಕೃಷ್ಣ ಅಂತ ಹೇಳುವಾಗ, ಹರೇ ಕೃಷ್ಣ ಅಂತ ಹೇಳುವಾಗ ಸಂಪೂರ್ಣವಾಗಿ ನಮ್ಮ ದೇಹ ಮನಸ್ಸು ನಮಗೆ ಸಿಗ್ಬೇಕು ಅಂತ ಹೇಳಿದ್ರೆ ನಾವು ನಿರಂತರವಾಗಿ ನಾಮ ಸಂಕೀರ್ತನೆಯಲ್ಲಿ ಸಮಯ ಸಿಗುವಾಗ ಯಾಕಂದ್ರೆ ನಾವೆಲ್ಲ ಇಂತಹ ಸಿಟಿ ಲೈಫ್ ಅಲ್ಲಿ ಇದ್ದೇವೆ, ನಮಗೆಲ್ಲರಿಗೂ ಒಂದಲ್ಲ ಒಂದು ತಾಪತ್ರಯಗಳು ಉಂಟು. ಆದ ಕಾರಣ ನಮಗೆ ಎಲ್ಲಾ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನೇ ಇರಲಿ, ನಮಗೆ ಸಮಯ ಸಿಗುವಾಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ಬೇಕು. 16 ಮಾಲೆ ಜಪ ಮಾಡ್ಲಿಕ್ಕೆ ನಾವು ನಿಧಾನಕ್ಕೆ ಮೇಲೆ ಬರ್ತಾ 16 ಮಾಲೆ ಜಪ ಬರುವಷ್ಟಾದ್ರೂ ಆಗ್ಬೇಕು. ಆಮೇಲೆ ಅದರಿಂದ ಜಾಸ್ತಿ ಮಾಡ್ಲಿಕ್ಕೆ ಕೂಡ ಪ್ರಯತ್ನ ಪಡ್ಬೇಕು. ಆದರೆ ವಾಸ್ತವವಾಗಿ ಎಂತಹ ಜಾಗೆ ಮೇಲೆ ಕೆಳಗೆ ತಗ್ಗು ಇರುವಂತಹ ಜಾಗೆ ಸಮರ್ಪಕವಾದ ಜಾಗೆಯೇ ಅಲ್ಲ. ಯಾಕೆಂದ್ರೆ ಅಂತಹ ಜಾಗೆಯಲ್ಲಿ ಮನಸ್ಸಿಗೆ ನಿಗ್ರಹ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಶೋಭೆಯೇ. ಆದ ಕಾರಣ ನಾವೆಲ್ಲ ವಾಸ್ತು ಅಂತ ಹೇಳಿ ಏನು ನಾವು ಮಾಡ್ತೇವೆ, ಆದರೆ ವಾಸ್ತು ಯಾವುದು ಸರಿ ಇಲ್ಲ.
ಯಾಕೆ ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಇರುವ ಜಾಗೆಯೇ ಸರಿ ಇಲ್ಲ. ಆದ ಕಾರಣ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹಳ್ಳಿ ಅಂತ ಹೇಳಿದ್ರೆ ಸತ್ವಗುಣ ಇರುವಂಥದ್ದು, ಪೇಟೆ ಅಂತ ಹೇಳಿದ್ರೆ ರಜೋಗುಣ ಇರುವಂಥದ್ದು. ಅದರಲ್ಲಿ ಕೂಡ ಜೂಜಾಡುವಂತಹ ಜಾಗೆ ಎಲ್ಲ ತಮೋಗುಣವಾದಂತಹ ಜಾಗೆ. ಡ್ರಿಂಕ್ಸ್ ಮಾಡುವಂಥ ಜೂಜು ಆಡುವಂಥದ್ದೆಲ್ಲ ಜಾಗೆ ತಮೋಗುಣ. ಸಿಟಿ ಅಂತ ಹೇಳಿದ್ರೆ ರಜೋಗುಣ. ಆದರೆ ಹಳ್ಳಿಯಲ್ಲಿ ಅಥವಾ ಧಾಮದಲ್ಲಿ ಸತ್ವಗುಣ ತುಂಬಿಕೊಂಡಿದೆ. ಈಗಿನ ಕಲಿಯುಗದಲ್ಲಿ ಸಾಮಾನ್ಯವಾಗಿ ಜನರು ಆಯುಸ್ಸು ಕಡಿಮೆಯಾಗುತ್ತದೆ. ಸುಮಂದಮತೆಯ ಮಂದಭಾಗ್ಯ ಉಪದ್ರುತಾ ಕಲೋ ಅಸ್ಮಿನ್ ಯುಗೇ ಜನ. ಈ ಯುಗದಲ್ಲಿ, ಕಲಿಯುಗದಲ್ಲಿ ಏನು ಅಂತ ಹೇಳಿದ್ರೆ ಆಯಸ್ಸು ತುಂಬಾ ಕಮ್ಮಿ, ಮಂದಮತಿಗಳು ನಾವಿಲ್ಲ. ಆದ ಕಾರಣ ಇಂತಹ ಯೋಗ ಪದ್ಧತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಪದ್ಧತಿ ಒಂದು ಕಡೆ ಕೂತ್ಕೊಂಡು ಯೋಗಾಸನಾದಿಗಳನ್ನ ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ. ಯೋಗಾಸನಾದಿಗಳನ್ನ ನಾವೆಲ್ಲ ಮಾಡ್ತೇವೆ, ಅದು ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ ಶರೀರ ಶುದ್ಧಿಗೆ ಇರಬಹುದು, ಆರೋಗ್ಯಕ್ಕೋಸ್ಕರ ಇರಬಹುದು. ಅವರು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪಡೆಯುವುದರಲ್ಲಿ ಸೋಮಾರಿಗಳು ಮತ್ತು ಹಲವಾರು ಆತಂಕಗಳು ಸದಾ ಅವರ ಮನಸ್ಸನ್ನು ಕಲಕುತ್ತಿರುತ್ತವೆ. ಮಂದಾಹ ಸುಮಂದಮತಯೋ ಮಂದಭಾಗ್ಯ ಉಪದ್ರುತರು ಯಾವತ್ತೂ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಇಲ್ಲ. ಯಾವತ್ತು ತೊಂದರೆಗೆ, ಅವನೇನಾದ್ರೂ ಮಾತಾಡಿದ್ದಾನೆ ಅಂತೇಳಿ ನನ್ನ ಹೃದಯ ಕಲಕ್ತದೆ, ಅಯ್ಯೋ ಅವನು ಹಾಗೆ ಮಾತಾಡಿದನಲ್ಲ. ಅದನ್ನ ನಾವು ನ್ಯೂಟ್ರಲ್ ಆಗಿ ತಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಹಿಂದಿನ ಶ್ಲೋಕದಲ್ಲಿ ಏನಿದೆ, ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡುದು. ಅವನೇನು ಹೇಳಿದ ಅಂತ ಹೇಳಿದ್ರೆ ನಮ್ಮ ಹೃದಯಕ್ಕೆ ನಾಟಿ ಜಪ ಮಾಡುವಾಗ ಅದೇ ಬರ್ತದೆ. ಜಪ ಮಾಡುವಾಗ ಹರೇ ಕೃಷ್ಣ ಅಂತ ಹೇಳುವಾಗ ಅಯ್ಯೋ ಅವನು ಹಾಗೆ ಹೇಳಿದ, ಹರೇ ಕೃಷ್ಣ ಅಂತ ಹೇಳುವಾಗ ಅದೇ ಬರ್ತದೆ ನಮ್ಮ ಮನಸ್ಸಿನಲ್ಲಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹೃದಯ ಗಟ್ಟಿ ಇಲ್ಲ, ಮನಸ್ಸು ಗಟ್ಟಿ ಇಲ್ಲ. ಆದ ಕಾರಣ ದೃಢ ನಿರ್ಧಾರ ತಗೊಳ್ಳಿಕ್ಕಾಗ್ತದೆ, ಏನೇನೋ ಚಿಂತನೆಗಳು. ಆದ ಕಾರಣ ಇದರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಇಂತಹ ಯುಗದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಅತ್ಯುತ್ತಮ ಮಾರ್ಗ ಭಗವಂತನ ಪರಮ ಪವಿತ್ರ ನಾಮದ ಸಂಕೀರ್ತನೆ ಎಂದು ಬೃಹನ್ನಾರದೀಯ ಪುರಾಣದಲ್ಲಿ ಹೇಳಿದೆ. ಬೃಹನ್ನಾರದೀಯ ಪುರಾಣದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಇದು. ನಾರದ ಮುನಿಗಳು ಹೇಳುವಂಥದ್ದು. ಯಾಕಂದ್ರೆ ಭಕ್ತಿಗೆ ಅವರು ಆಚಾರ್ಯರು. ಅವ್ರು ಏನ್ ಹೇಳಿದ್ದಾರೆ ಅಂತ ನೋಡೋಣ. ಹರೇರ್ನಾಮ ಇವ ಕೇವಲಂ ಕಲವು ನಾಸ್ತ್ಯೇವ ಗತಿರನ್ಯಥಾ. ತುಂಬಾ ಇಂಪಾರ್ಟೆಂಟ್. ಇದೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯೊಂದೇ ಉದ್ಧಾರದ ಮಾರ್ಗ. ಬೇರೆ ಮಾರ್ಗವೇ ಇಲ್ಲ. ಬರೀ ಹರಿನಾಮವೇ, ಬೇರೆ ಮಾರ್ಗ ಇಲ್ಲ. ಬೇರೆ ಮಾರ್ಗ ಇಲ್ಲ ಅಂತ ಹೇಳಿದ್ರೆ ಏನರ್ಥ ಯಾರಿಗಾದ್ರೂ ಗೊತ್ತಾ? 3 ಸಲ ಹೇಳಿದ್ದಾರೆ, ಬೇರೆ ಮಾರ್ಗ ಇಲ್ಲ. ಯಾವ ಬೇರೆ ಮಾರ್ಗ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಅಂದ್ರೆ ಬೇರೆ ಮಾರ್ಗ ಇಲ್ಲ ಅಂತ ಹೇಳುವಾಗ ಬೇರೆ ಮಾರ್ಗ ಇದೆ ಅಂತ ಕೂಡ ಅರ್ಥ. ಆ ಬೇರೆ ಮಾರ್ಗ ಪ್ರಯೋಜನಕ್ಕೆ ಇಲ್ಲ ಅಂತ ಹೇಳುವಂತದ್ದು ಅರ್ಥ. ಯಾವ್ದದು ಬೇರೆ ಮಾರ್ಗ? ಯಾರಾದ್ರೂ ಹೇಳಲಿಕ್ಕೆ ಬಯಸ್ತೀರಾ? ಜ್ಞಾನ ಯೋಗ. ಓಕೆ, ಜ್ಞಾನ ಯೋಗ ಒಂದಾಯ್ತು. ಅಷ್ಟಾಂಗ ಯೋಗ ಅದು ಒಂದೇ ಅಲ್ಲ? ಈಗ ಓದಿರುವ ಅಧ್ಯಾಯವೇ ಅಷ್ಟಾಂಗ ಯೋಗ. ಅದರಿಂದಲೂ ಸಾಧ್ಯ ಇಲ್ಲ ಕಲಿಯುಗದಲ್ಲಿ. ಅಂದ್ರೆ ಅದೆಲ್ಲ ಆ ಎಲ್ಲ ಮಾರ್ಗಗಳು ಬೇರೆ ಯುಗದಲ್ಲಿ ಆಗಬಹುದು, ಆದ್ರೆ ಈ ಯುಗದಲ್ಲಿ ಸಾಧ್ಯವೇ ಇಲ್ಲ ಅಂತ ಈ ಶ್ಲೋಕ ಹೇಳ್ತದೆ. ನಾಸ್ತಿ ಅನ್ಯಥಾ. ಇನ್ನೊಂದು ಯಾವ್ದು ಮಾರ್ಗ? ಗಾಯತ್ರಿ ಮಾತಾಜಿ ಹೇಳ್ತೀರಾ? ಮಹಾಮಂತ್ರ ಹರೇ ಕೃಷ್ಣ ಮಂತ್ರ. ಅದೊಂದೇ ಮಾರ್ಗ ಅಂತ. ಅದೊಂದೇ ಮಾರ್ಗ. ಇನ್ನು ಮಾರ್ಗ ಅಲ್ಲ ಯಾವುದು ಅಂತ 2 ಹೇಳಿದ್ರು. ಇನ್ನೊಂದು ಮಾರ್ಗ ಅಲ್ಲದ್ದು ಯಾವುದು? ಅವರು ಅಷ್ಟಾಂಗ ಯೋಗ ಅಂತ ಹೇಳಿದ್ರು, ಆಮೇಲೆ ಜ್ಞಾನ ಯೋಗ ಅಂತ ಹೇಳಿದ್ರು. ಇನ್ನೊಂದು ಯಾವುದು ಯೋಗ? ಆ ಯೋಗದಿಂದ ಕೂಡ ಸಾಧ್ಯ ಇಲ್ಲ. ಕರ್ಮಯೋಗ. ಧನ್ಯವಾದ ಮಾತಾಜಿ. ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲ ಅಶಾಂತ. ಭುಕ್ತಿ ಅಂತ ಹೇಳಿದ್ರೆ ಕರ್ಮಯೋಗ, ಮುಕ್ತಿ ಅಂತ ಹೇಳಿದ್ರೆ ಜ್ಞಾನ ಯೋಗ, ಸಿದ್ಧಿ ಅಂತ ಹೇಳಿದ್ರೆ ಅಷ್ಟಾಂಗ ಯೋಗ. ಸಕಲಿ ಅಶಾಂತ. ಅದನ್ನು ಮಾಡುವಂಥವ್ರು ಎಲ್ಲರೂ ಅಶಾಂತರು. ಯಾಕೆಂದರೆ ಕೃಷ್ಣನೇ ಇಲ್ಲ ಅಲ್ಲಿ. ಕೃಷ್ಣನೇ ಇಲ್ಲದಿದ್ರೆ ಹೇಗೆ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ? ಆದ್ರೆ ಕೃಷ್ಣ ಭಕ್ತ ನಿಷ್ಕಾಮ ಅತಏವ ಶಾಂತ.
ಕೃಷ್ಣ ಭಕ್ತನು ನಿಷ್ಕಾಮನಾಗಿದ್ದಾನೆ. ಯಾಕೆಂದ್ರೆ ಅವನ ಕಾಮನೆಗಳೆಲ್ಲ ಭಗವಂತನ ಸಾಕ್ಷಾತ್ಕಾರಕ್ಕೆ, ಭಗವಂತನ ನೆಮ್ಮದಿಗೆ, ಭಗವಂತನ ಸೇವೆಗೋಸ್ಕರ ಆಗಿರ್ತದೆ. ಆದ ಕಾರಣ ಅವನು ನಿಷ್ಕಾಮ, ಅವನೇನಾಗಿರ್ತಾನೆ, ಶಾಂತನಾಗಿರ್ತಾನೆ. ಆದ ಕಾರಣ ಒಂದೇ ಮಾರ್ಗ, ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ. ಭಕ್ತಿ ಮಾತ್ರ ಮಾರ್ಗ, ಭಕ್ತಿ ಹೊರತು ಪಡಿಸಿ ಬೇರೆ ಯಾವ ಮಾರ್ಗ, ಜ್ಞಾನ, ಕರ್ಮ, ಆಮೇಲೆ ಅಷ್ಟಾಂಗ ಯೋಗ ಏನಕ್ಕೂ ಪ್ರಯೋಜನ ಇಲ್ಲ ಈ ಯೋಗಕ್ಕೆ. ಹಾಗೆ ಅಂತ ಹೇಳಿ ಅದನ್ನ ನಾವು ನಿಂದಿಸುವ ವಿಚಾರ ಅಲ್ಲ, ಇಲ್ಲಿ ನಮಗೆ ಸಾಧ್ಯ ಇಲ್ಲ ಅಂತ ಹೇಳೋ ವಿಚಾರ, ನಮಗೆ ಸಾಧ್ಯ ಇಲ್ಲ. ಆಮೇಲೆ ಈ ಮೂರು ವಿಚಾರಗಳು ಕೂಡ ಗೋಲೋಕ ವೃಂದಾವನದಲ್ಲಿ ಇಲ್ಲ. ಕರ್ಮಯೋಗ ಇಲ್ಲ, ಜ್ಞಾನ ಯೋಗ ಇಲ್ಲ, ಭಕ್ತಿ ಯೋಗ ಇಲ್ಲ, ಅಷ್ಟಾಂಗ ಯೋಗ ಇಲ್ಲ. ಗೋಲೋಕ ವೃಂದಾವನದಲ್ಲಿ ಇರುವುದು ಒಂದೇ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ. ಅದೊಂದೇ ಗೋಲೋಕ ವೃಂದಾವನದಲ್ಲಿ. ಗೋಲೋಕೇರ ಪ್ರೇಮದನ ಹರಿನಾಮ ಸಂಕೀರ್ತನ, ಅಲ್ಲಿಯ ಪ್ರೇಮ ಇರುವುದೇ ಹರಿನಾಮದಲ್ಲಿ. ಆದ ಕಾರಣ ನಾವು ಆ ನಾಮವನ್ನ ಗಟ್ಟಿ ಇಟ್ಕೊಳ್ಬೇಕು. ಇಲ್ಲಿ ಸಿಕ್ಕಿದೆ, ಗೋಲೋಕ ಎಲ್ಲಿದೆ, ನಮ್ಮ ನಾಲಿಗೆಯಲ್ಲೇ ಬಂದು ನಿಂತಿದೆ, ಹರಿನಾಮದಲ್ಲಿದೆ. ಆದ ಕಾರಣ ನಾವು ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ, ಆಚಾರ್ಯರು ಕೊಟ್ಟಂತಹ ಈ ಹರಿನಾಮದ ಸೇವೆಯನ್ನು ಆಚಾರ್ಯರು ಕೊಟ್ಟಿದ್ದಾರೆ ನಮಗೆ, ಪ್ರಭುಪಾದರು ಕೊಟ್ಟಿದ್ದಾರೆ ನಮಗೆ. ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಾವು ಈ ಸಮುದ್ರವನ್ನ ದಾಟಬೇಕು, ಘೋರವಾದಂತಹ ಸಮುದ್ರವನ್ನ ದಾಟಬೇಕು. ಯಾರ ಜೊತೆಯಲ್ಲಿ? ಪ್ರಭುಪಾದರ ಜೊತೆಯಲ್ಲಿ. ಪ್ರಭುಪಾದರನ್ನ ಹಿಡ್ಕೊಂಡು ಹರಿನಾಮ ಅವರು ಕೊಟ್ಟಿದ್ದಾರೆ, ಅವರ ಸೇವೆ ಅಂತ ಹೇಳಿ ಹರಿನಾಮ ಮಾಡ್ತಾ ನಾವು ಮುನ್ನಡೆ ಸಾಧಿಸಬೇಕು. ಆದ ಕಾರಣ ಇಂತಹ ಕಲಹದ ಕಪಟದ ಯುಗದಲ್ಲಿ ಒಂದೇ ದಾರಿ ನಮಗೆ, ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ. ಕಲವು ನಾಸ್ತೇವ ಗತಿರನ್ಯಥಾ ಅನ್ಯಥಾ ಗತಿ ನಾಸ್ತಿ. ಬೇರೆ ಯಾವುದೇ ಗತಿ ಇಲ್ಲ. ಏನಾದ್ರೂ ಯಾರಾದ್ರೂ ಅನ್ಕೊಂಡಿದ್ದಾರೆ ಬೇರೆ ಇದೆ, ನನ್ನ ಅಪ್ಪ ಅಮ್ಮ ನನ್ನ ರಕ್ಷಣೆ ಮಾಡ್ತಾರೆ, ಯಾರೇನೋ ರಕ್ಷಣೆ ಮಾಡ್ತಾರೆ, ಆ ಯೋಗ ಮಾಡಿ ನಾನು ರಕ್ಷಣೆ ಆಗ್ತೇನೆ, ಹೆಲ್ದಿ ಆಗಿರ್ತೇನೆ, ನನಗೇನು ತೊಂದರೆ ಇಲ್ಲ, ಆ ಆಸ್ಪತ್ರೆಗೆ ಹೋದ್ರೆ ನನಗೆ ಆರೋಗ್ಯ ಸಿಗ್ತದೆ, ಇಷ್ಟು ಹಣ ಕಟ್ಟಿ ಇಟ್ಕೊಂಡ್ರೆ ನನಗೇನು ತೊಂದರೆ ಆಗೋದಿಲ್ಲ, ಇಲ್ಲ, ಅನ್ಯಥಾ ಇಲ್ಲ. ಗತಿರ್ನಾಸ್ತಿ, ಗತಿ ಒಂದೇ, ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ. ಇದನ್ನು ಯಾವಾಗ ನಾವು ಹೃದಯದಲ್ಲಿ ತಕೊಳ್ಳೋದಿಲ್ಲ, ಹರಿನಾಮದಲ್ಲಿ ನಮಗೆ ರುಚಿ ಸಿಗ್ಲಿಕ್ಕೆ ಸಾಧ್ಯ. ಹರಿನಾಮದಲ್ಲಿ ರುಚಿ ಸಿಗ್ಬೇಕು ಅಂತ ಹೇಳಿದ್ರೆ ಈ ಒಂದು ಶ್ಲೋಕವನ್ನ ನಮಗೆ ಚೆನ್ನಾಗಿ ಅರ್ಥ ಆಗಿ ನಮಗೆ ಗತಿಯೇ ಇಲ್ಲ ಬೇರೆ ಅಂತ ಹೇಳಿ ಅರ್ಥ ಆಗ್ಬೇಕು. ಅದೊಂದೇ ಗತಿ ನಮಗೆ, ಅದೊಂದೇ ಗತಿ ನಮಗೆ. ಯಾವುದು? ಹರೇರ್ ನಾಮ, ಭಕ್ತರ ಸಂಘ, ಭಕ್ತರ ಜೊತೆ ಇರುವಂಥದ್ದು, ಭಕ್ತರ ಸೇವೆ, ಭಗವಂತನ ಸೇವೆ, ಭಕ್ತಿಗೆ ಸಂಬಂಧಪಟ್ಟ ವಿಚಾರಗಳ ಗಟ್ಟಿಗೆ ಸಂಬಂಧ, ಇದೆಲ್ಲರ ಜೊತೆ ನಿಜವಾದ ಸೇವೆ ಹರೇರ್ ನಾಮ ಸೇವೆ. ಆದ ಕಾರಣ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಭಕ್ತಿಯಲ್ಲಿ ಮುನ್ನಡೆಯಲಿಕ್ಕೆ 99% ಕೂಡ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಅಡಗಿದೆ. ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾರ್ಪಿತಾ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶೀ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಮೀದೃಶಂ ಇಹಾ ಜನಿನಾನುರಾಗಃ. ಏನೂ ಇಲ್ಲ ನಿಯಮ, ಯಾಕೆಂತ ಹೇಳಿದ್ರೆ ಅದರಲ್ಲಿ ಎಲ್ಲ ಶಕ್ತಿ ಅಡಿದೆ. ಎಲ್ಲಾ ಶಕ್ತಿ, ಭಗವಂತನ ಸಂಪೂರ್ಣ ಶಕ್ತಿ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಅಡಗಿದೆ. ಅದು ಫ್ರೀಯಾಗಿ ಸಿಗ್ತಾ ಇದೆ. ಅದು ಬರೀ ಅಡಗಿದೆ ಅಲ್ಲ, ಅಡಗಿದೆ ಕೂಡ ಫ್ರೀಯಾಗಿ ಸಿಗ್ತಾ ಇದೆ. ಏನು ಯಾರಾದ್ರೂ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳಿಕ್ಕೆ 100 ರೂಪಾಯಿ ಕೇಳ್ತಿದಾರಾ, 1000 ರೂಪಾಯಿ ಕೊಳ್ತಿದಾರಾ, ಲಕ್ಷಗಟ್ಟಲೆ ಕೇಳ್ತಾರೆ? ಏನಿಲ್ಲ, ಫ್ರೀ ಆಗಿ ಸಿಕ್ಕಿದೆ ನಮಗೆ. ಹೇಗೆ ಗಾಳಿ ನೀರು ಎಲ್ಲ ಫ್ರೀಯಾಗಿ ಸಿಕ್ಕಿದೆ, ಅದೇ ರೀತಿಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ. ಆದ್ರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳಿ ನಾವು ಪರವಾಗಿಲ್ಲ ಅದೆಲ್ಲ ಬೇಡ, ನಮಗೆ ಓಂ ಇಂದ ಶಾರುವಂಥದ್ದು, ಅದು ಬೀಜ ಮಂತ್ರದಿಂದ ಸ್ಟಾರ್ಟ್ ಆದ್ದೇ ನನಗೆ ಬೇಕು ಅಂತ ಹೇಳಿ ನನಗೆ ಆಸೆ. ಯಾವುದೋ ಒಂದು ಗುರು ಹತ್ರ ಹೋಗಿ ನನಗೆ ಬೀಜ ಮಂತ್ರ ಇರುವ ನಂಬರ್ ಹೇಳ್ಕೊಡಿ, ಮಂತ್ರ ಹೇಳ್ಕೊಡಿ ಅಂತ ಕೇಳಲಿಕ್ಕೆ ಪ್ರಯತ್ನ ಪಡ್ತೇವೆ. ಅದು ನಮ್ಮ ಮೂರ್ಖತೆ. ಯಾಕೆ ಮೂರ್ಖತೆ ಅಂತ ಹೇಳಿದ್ರೆ, ನಮಗೆ ಶಾಸ್ತ್ರವನ್ನ ಇನ್ನೂ ಅರಿಲಿಕ್ಕೆ ಅರ್ಥ ಆಗ್ತಿಲ್ಲ. ಯಾಕೆಂದ್ರೆ ಶಾಸ್ತ್ರದಲ್ಲಿ ಹೇಳ್ತಾ ಉಂಟು, ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ. ಸಾಕ್ಷಾತ್ ಭಗವಂತನೇ ಚೈತನ್ಯ ಮಹಾಪ್ರಭುಗಳಾಗಿ ಇಲ್ಲಿ ಬಂದು ಅದನ್ನು ನಮ್ಗೆಲ್ಲರಿಗೂ ಕೊಟ್ಟಿದ್ದಾರೆ. ಅಷ್ಟಾಗಿ ಕೂಡ ನಮಗೆ ಸಂಶಯ ಇದ್ರೆ ಅಂತಹ ಮೂರ್ಖ ನಾನಲ್ಲ, ಅಂತಹ ಮೂರ್ಖನಾಗಿ ಬಿಡ್ಬೇಕಾಗುತ್ತೆ ನಾನು. ಅದನ್ನ ಅರ್ಥ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಚತುರನಲ್ಲ, ಭಕ್ತ ಅಂತ ಹೇಳಿದವ ಚತುರ. ಅವನಿಗೆ ನಿಜವಾಗಿ ಅರ್ಥ ಆಗ್ಬೇಕು, ಹರೇ ಕೃಷ್ಣ ಮಹಾಮಂತ್ರವೇ ಭಗವಂತ. ಆದ ಕಾರಣ ಆ ಭಗವಂತನೇ ನನ್ನನ್ನ ಮುಕ್ತಿ ಪ್ರದಾಯಕ. ಅವನು ನನ್ನ ಈ ಸಂಕಷ್ಟದಿಂದ ಹೊರಗೆ ಕರ್ಕೊಂಡು ಬಂದು ನನ್ನನ್ನು ಅವನ ಸೇವೆಯಲ್ಲಿ ತೊಡಗಿಸ್ಲಿಕ್ಕೆ ಹೆಲ್ಪ್ ಮಾಡುದು ಅವನೇ, ಗುರು ಮುಖೇನ, ವೈಷ್ಣವರ ಮುಖೇನ. ಆದ ಕಾರಣ ಅದನ್ನು ನಾವು ಹೃದಯದಲ್ಲಿ ಚೆನ್ನಾಗಿ ಇಟ್ಕೊಂಡು ಭಗವಂತನ ಸೇವೆ ಎಲ್ಲರೂ ಮಾಡೋಣ. ಇವತ್ತಿಗೆ ಇಷ್ಟೇ, ಒಂದೇ ಶ್ಲೋಕ ಮಾಡಿ ಬೇರೆ ಒಂದು ಚರ್ಚೆ ಇದ್ರೆ ಚರ್ಚೆ ಮಾಡೋಣ. ರೂಪಿಣಿ ಮಾತಾಜಿ ಏನೋ ಪ್ರಶ್ನೆ ಇತ್ತಾ?
ಹಾ ಪ್ರಭುಜಿ. ಪ್ರಭುಜಿ, ಮೂರು ಯೋಗದಿಂದ ಸಹ ಭಗವಂತನನ್ನು ಪಡಿಬಹುದು. ಕರ್ಮಯೋಗದಲ್ಲಿ ಯಾರಿಗೆ ಕರ್ಮಯೋಗ ಮಾಡಿ ಭಗವಂತ ಸಿಗ್ತಾನ ಪ್ರಭುಜಿ? ಎಸ್ ಮಾತಾಜಿ. ಅದಕ್ಕೆ ಯಾರು ಎಕ್ಸಾಂಪಲ್ ಪ್ರಭುಜಿ, ಯಾರಾದ್ರೂ ಇದ್ದಾರಾ? ಎಕ್ಸಾಂಪಲ್ ಅಂತ ಇಲ್ಲ, ಬಟ್ ಅದರಿಂದ ಮುನ್ನಡೆ ಸಾಧಿಸಿ ಭಗವಂತನ ಸೇವೆ ನಡೀತದೆ. ಯಾಕಂದ್ರೆ ಕರ್ಮಯೋಗ ನಡೆಯುವುದೇ ಇಲ್ಲಿ ವರ್ಣಾಶ್ರಮದಲ್ಲಿ. ಈಗ ವರ್ಣಾಶ್ರಮದಲ್ಲಿ ಹಾ. ಏನು ಕರ್ಮಯೋಗನೇ ಅಲ್ವಾ ಮುಖ್ಯ. ಈಗ ಯಾರೋ ಒಬ್ಬ ಹ್ಮ್. ಆ ವರ್ಣಾಶ್ರಮಾಚಾರವತ ಪುರುಷೇಣ ಪರಪುಮಾನ್ ವಿಷ್ಣುರಾರಾಧ್ಯತೆ ಪಂಥ ನಾಣ್ಯತತ್ವೋಷ ಕಾರಣ. ಅಂದ್ರೆ ವರ್ಣಾಶ್ರಮದಲ್ಲಿ ಭಗವಂತನ ಆರಾಧನೆ, ಆದ್ರೆ ಭಗವಂತನ ಆರಾಧನೆ ಮುಖ್ಯ ಆಗಿರುವುದಿಲ್ಲ, ಅವನ ಕೆಲಸವೇ ಮುಖ್ಯ ಆಗಿರ್ತದೆ. ಬಟ್ ಸ್ಟಿಲ್ ಅವನು ಭಗವಂತನಿಗೋಸ್ಕರ ಮಾಡ್ತಾ ಇಲ್ಲ, ಕರ್ಮ ನಿಷ್ಕಾಮ ಕರ್ಮದಿಂದ ಕರ್ಮ ಮಾಡ್ತಾನೆ. ಅಂತಹ ನಿಷ್ಕಾಮ ಕರ್ಮದಿಂದ ಕರ್ಮ ಮಾಡುವವನಿಗೂ ಕೂಡ ಭಗವಂತನ ಸಾಕ್ಷಾತ್ಕಾರ ಆಗ್ತಿತ್ತು, ಆದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನಮಗೆ ಅದರಲ್ಲೇ ಅಟ್ಯಾಚ್ಮೆಂಟ್ ಸಿಕ್ಬಿಡ್ತು. ಈಗ ನಾವೇನು 100 ರೂಪಾಯಿ ಸಂಪಾದನೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಆ 100 ರೂಪಾಯಲ್ಲಿ ಅಟ್ಯಾಚ್ಮೆಂಟ್, ಆ 100 ರೂಪಾಯಿನ ಭಗವಂತನಿಗೆ ಹೌದು. ಕೊಡ್ಲಿಕ್ಕೆ ಇರ್ತದ? ಇಲ್ಲ. ಅದ ಕಾರಣ ಈಗಿನ ಮನಸ್ಥಿತಿಯಲ್ಲಿ ಈಗ ನಮಗೆ ಸಾಧ್ಯ ಇಲ್ಲ. ಅಷ್ಟು ವರ್ಷ ಜೀವನ ಇರುವಾಗ ಅದು ಸಾಧ್ಯ ಇರ್ತಿತ್ತೋ ಏನೋ. ಹೌದು. ಎಸ್ ಮತ್ತೆ ಓಕೆ ಅದೊಂದು ಪ್ರಭುಜಿ, ಮೆಟ್ಟಿಲು ಥ್ಯಾಂಕ್ ಅಂತ ಯು ಹೇಳ್ಬೋದು. ಪ್ರಭುಜಿ. ಹರೇ ಅಕಸ್ಮಾತ್ ಕೃಷ್ಣ ಸಾಧ್ಯ ಪ್ರಭುಜಿ. ಇಲ್ಲ ಅಂತ ಆದ್ರೆ, ಅಕಸ್ಮಾತ್ ಸಾಧ್ಯ ಇಲ್ಲ ಅಂತ ಆದ್ರೂ ಕೂಡ ಅದೊಂದು ಮೆಟ್ಟಿಲು, ಹಾ, ಶುದ್ಧತೆಗೆ ಒಂದು ಮೆಟ್ಟಿಲು. ಹೌದು, ಅದೊಂದು ಮೆಟ್ಟಿಲು ಅಂತ ಅನ್ಕೊಳ್ಬಹುದು ಅಲ್ಲ. ಓಕೆ ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ಹರೇ ಧನ್ಯವಾದ. ನಮಸ್ತೆ ಪ್ರಭುಜಿ. ಎಸ್ ಮಾತಾಜಿ. ಪ್ರಭುಜಿ, ನಾನು ಇದೇ ಫಸ್ಟ್ ಕ್ಲಾಸ್ ನಾನು ಅಟೆಂಡ್ ಮಾಡಿರೋದು. ಓ ಹರೇ ಕೃಷ್ಣ. ನನ್ಗೆ ಇದು ಸ್ಕೂಲ್ ಟೈಮಿಂಗ್ಸ್ ಇರುತ್ತೆ, ಮಾರ್ನಿಂಗ್ ಸೆಷನ್ ಅಲ್ಲೆಲ್ಲ, ಹಾಗಾಗಿ ಈ ಟೈಮಿಂಗ್ಸ್ ಆದ್ರೆ ತುಂಬಾ ಅನುಕೂಲ ಆಗುತ್ತೆ ಎಲ್ರಿಗೂ ಕೂಡ ಅಂತ ನನ್ನ ಹೌದು. ಅಭಿಪ್ರಾಯ. ಓಕೆ ಓಕೆ.